ರಾಜ್ಯ ರಾಜಕಾರಣದಲ್ಲಿ ಒಂದು ಅಚ್ಚರಿಯ ಬೆಳವಣಿಗೆ. ಎಸ್, ರಾಜಕಾರಣದಲ್ಲಿ ಯಾವುದೇ ಬೆಳವಣಿಗೆಗಳಿದ್ರೂ ಕೂಡ ಬಹುತೇಕ ಅಚ್ಚರಿಗೆ ಸಂಬಂಧಪಟ್ಟಂಥದ್ದೇ ಆಗಿರುತ್ತೆ. ಈಗ ಆ ಅಚ್ಚರಿಯ ಬೆಳವಣಿಗೆ ಏನು? ಈಗ ಯಾವ ಬೆಳವಣಿಗೆ ಸದ್ಯಕ್ಕೆ ಸುದ್ದಿ ಮಾಡ್ತಾ ಇದೆ, ಸದ್ದಾಗ್ತಾ ಇದೆ? ನೋಡೋಣ ಅಶ್ವವೇಗ ನ್ಯೂಸ್ನಲ್ಲಿ. ರಾಜ್ಯ ರಾಜಕಾರಣದಲ್ಲಿ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್. ಪರಸ್ಪರ ಹಾಡಿ ಹೊಗಳಿಕೊಂಡ ಬಿಜೆಪಿ ಕಾಂಗ್ರೆಸ್ ನಾಯಕರು. ಅದಕ್ಕೆ ಹೇಳೋದು ಯಾರು ಮಿತ್ರರಲ್ಲ, ಯಾರು ಶತ್ರುಗಳಲ್ಲ ಅಂತ ಹೇಳಿ. ರಾಜಕಾರಣದಲ್ಲಿ ಕೃಷ್ಣ ಬೈರೇಗೌಡರ ಕಾರ್ಯವೈಖರಿಯ ಬಗ್ಗೆ ವಿ ಸೋಮಣ್ಣ, ಕೇಂದ್ರ ರಾಜ್ಯ ಸಚಿವರು ಹೊಗಳಿದ್ದಾರೆ. ಕೇಂದ್ರ ಮಂತ್ರಿ ವಿ ಸೋಮಣ್ಣಗೂ ಸಚಿವ ಕೃಷ್ಣ ಬೈರೇಗೌಡ ಜೈಕಾರ. 3 ವರ್ಷದಲ್ಲಿ 30 ವರ್ಷದ ಸಾಧನೆ ಮಾಡಿದ್ದಾರೆ KBG ಅಂದರೆ ಕೃಷ್ಣ ಬೈರೇಗೌಡ. ಚಪ್ಪಾಳೆ ಹೊಡೀರಿ, ಆದರೆ ರಾಜಕೀಯ ಮಾಡಬೇಡಿ. ನಾನು ಸಚಿವನಾಗಿದ್ದಾಗ ಸಂಪೂರ್ಣ ಬೆಂಗಳೂರನ್ನು ನೀಡಿದ್ರು. ಓಕೆ, ಆದರೆ ಯಾಕೋ ಕೃಷ್ಣ ಬೈರೇಗೌಡರಿಗೆ ಎಲ್ಲ ಪವರ್ ನೀಡಿಲ್ಲ. ಇದ್ರ ಬಗ್ಗೆ ಚರ್ಚೆ ಆಯಿತು. ಕೃಷ್ಣ ಬೈರೇಗೌಡರಿಗೆ ಫುಲ್ ಅಧಿಕಾರ ನೀಡದೇ ಇರೋದಕ್ಕೆ ಸೋಮಣ್ಣ ಬೇಸರ ವ್ಯಕ್ತಪಡಿಸಿದ್ದಾರಂತೆ. ಕೃಷ್ಣ ಬೈರೇಗೌಡರಿಗೆ ಸಂಪೂರ್ಣ ಖಾತೆ ಕೊಟ್ಟರೆ ನಿಭಾಯಿಸ್ತಾರೆ, ಹಿಸ್ ಕೆಪಬಲ್. ಅದ್ಯಾಕೋ CM DK ಶಿವಕುಮಾರ್ ಸಾಹೇಬರು ಕೊಡಲಿಲ್ಲ ಅನ್ನುವ ಮಾತನ್ನು ಹೇಳಿದ್ದಾರೆ. ಕೊಟ್ಟ ಕುದುರೆ ಏರಲಾರದವನು ವೀರನೂ ಅಲ್ಲ, ಶೂರನೂ ಅಲ್ಲ. ಫೈನ್, ಆದರೆ ಈ ಮಾತು ಕೃಷ್ಣ ಬೈರೇಗೌಡರಿಗೆ ಅನ್ವಯ ಆಗೋದಿಲ್ಲ ಅನ್ನೋದು ವಿ ಸೋಮಣ್ಣ ಅವರ ಒಂದು ವಾದ. ಕೃಷ್ಣ ಬೈರೇಗೌಡರನ್ನು ಹಾಡಿ ಹೊಗಳಿದ್ದಾರೆ ಕೇಂದ್ರ ಮಂತ್ರಿ ವಿ ಸೋಮಣ್ಣ. ಈ ಬೆನ್ನಲ್ಲೇ ಪರಸ್ಪರ ಕೃಷ್ಣ ಬೈರೇಗೌಡರು ರಿಪ್ಲೈ ಮಾಡಿದ್ದಾರೆ, ಹೊಗಳಿಕೆಯನ್ನು ಅವ್ರಿಗೂ ಕೂಡ ಕೊಟ್ಟಿದ್ದಾರೆ. ಎಸ್, ಸೋಮಣ್ಣ ಅವರಿಗೆ ಬೆಂಗಳೂರಿನ ಮೂಲೆ ಸಮಸ್ಯೆ ಗೊತ್ತಿದೆ. ಹಿ ನೋಸ್ ಪಿನ್ ಟು ಪಿನ್ ಇನ್ ಬ್ಯಾಂಗ್ಳೂರ್. ವಿ ಸೋಮಣ್ಣ ಅವರನ್ನು ಹಾಡಿ ಹೋಗಲಿದ್ದಾರೆ ಸಚಿವ ಕೃಷ್ಣ ಬೈರೇಗೌಡ. ಅಂದರೆ ಮಲ್ಲೇಶ್ವರಂನ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಈ ವಿಚಾರ ಪ್ರಸ್ತಾಪ ಆಗಿದೆ, ಪರಸ್ಪರ ಹೊಗಳಿಕೆ ವಿಚಾರ. ಎಸ್, ಅಚ್ಚರಿಯ ಬೆಳವಣಿಗೆ ಪ್ರತಿ ಕ್ಷಣದಲ್ಲೂ ಕೂಡ ಆಗಬಹುದು ರಾಜಕಾರಣದಲ್ಲಿ. ಅದಕ್ಕೆ ಹೇಳೋದು 2+2 ಇಸ್ ನಾಟ್ ಈಕ್ವಲ್ ಟು 4. ಅದನ್ನು ನೀವು ಮನಸ್ಸಿನಲ್ಲಿ ಇಟ್ಕೊಂಡೇ ಈ ಸುದ್ದಿನ ನೋಡಬೇಕು. ಯಾರು ಮಿತ್ರರಲ್ಲ, ಯಾರು ಶತ್ರುಗಳಲ್ಲ ರಾಜಕಾರಣದಲ್ಲಿ ಅನ್ನೋದನ್ನು ಗಮನದಲ್ಲಿ ಇಟ್ಕೊಂಡೇ ಎಲ್ಲ ಸುದ್ದಿನ ನೋಡಿದರೆ ಬಹಳ ಶಾಕ್ ಆಗಲ್ಲ. ಇದಿರೋದೇ ಹೀಗೆ, ಆ ಗ್ರಾಮರ್ನ ಅರ್ಥ ಮಾಡ್ಕೊಳ್ಬೋದು. ಆದರೆ ಗ್ರಾಮರ್ ಏನಂದರೆ ಗ್ರಾಮರ್ ಇಲ್ಲದೆ ಇರೋದೇ ಗ್ರಾಮರ್ ರಾಜಕಾರಣಕ್ಕೆ ಅಲ್ವೇ? ಹೀಗಾಗಿ ಆಯಾ ಕ್ಷಣಕ್ಕೆ ಯಾವ್ಯಾವ ರೂಪರೇಷೆಗಳನ್ನು ಪಡೆದುಕೊಳ್ಳುತ್ತವೆ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ. ಮತ್ತು ಯಾರ್ಯಾರು ಯಾವ ಪಕ್ಷದಲ್ಲಿ ಯಾವಾಗ ಯಾರನ್ನು ಹೊಗಳುತ್ತಾರೆ, ಹೊಗಳಲ್ಲ, ಮೇಲ್ನೋಟಕ್ಕೆ ಹೊಗಳ್ತಾರೆ. ಕೆಲವೊಂದು ಸರಿ ಜೋರನ್ನೇ ಜಗಳ ಆಡ್ತಾರೆ ಸ್ಟೇಜ್ ಮೇಲೆ, ಆಮೇಲೆ ತುಂಬ ಪ್ರೀತಿಯಿಂದ ಇರ್ತಾರೆ. ಇದನ್ನೆಲ್ಲ ಇವರ ಟ್ರಾನ್ಸ್ಫಾರ್ಮೇಷನ್ ಅನ್ಬೇಕಾ ಅಥವಾ ಲಜ್ಜೆಗೆಡಿತನ ಅನ್ಬೇಕಾ? ಈ ರೀತಿಯಾದಂಥ ಪ್ರಶ್ನೆಗಳು ಜನಸಾಮಾನ್ಯರಿಂದ ಬರದೇ ಇರಲಾರವು. ಅದನ್ನು ಕೂಡ ನಾವು ಗಮನಿಸ್ಬೋದು. ಎಸ್, ಕೇಂದ್ರ ಮಂತ್ರಿ ಸೋಮಣ್ಣ ಅವರು ಹೆಂಗೆ ಮಾತಾಡಿದ್ದಾರೆ, ಏನು ಮಾತನಾಡಿದ್ದಾರೆ, ಬನ್ನಿ ಕೇಳಿಸ್ಕೊಳ್ಳೋಣ. ಡಿಜಿಟಲ್ ಇಂಡಿಯಾವನ್ನು ಖಾತೆಗಳನ್ನು ಸರಳೀಕರಣ ಮಾಡಿ ಬಡವರನ್ನು, ಸಾಮಾನ್ಯರನ್ನು ಗೋಳುಕೊಳ್ತಾ ಇದ್ದಂಥ ಸಂದರ್ಭವನ್ನು ಅರ್ಥ ಮಾಡಿಕೊಂಡು ಕೇವಲ 3 ವರ್ಷದಲ್ಲಿ 30 ವರ್ಷದ ಸಾಧನೆಯನ್ನು ಮಾಡಿ ಭಾರತ ಸರ್ಕಾರದ ಡಿಜಿಟಲ್ ಇಂಡಿಯಾಕ್ಕೆ ಮೊದಲನೇ ಕೊಡುಗೆ ಕೊಟ್ಟಂಥವರು ಕರ್ನಾಟಕದ ರೆವಿನ್ಯೂ ಕಂದಾಯ ಮಂತ್ರಿಗಳಾಗಿದ್ದಂಥ ಸನ್ಮಾನ್ಯ ಕೃಷ್ಣ ಬೈರೇಗೌಡರು ಅನ್ನೋದನ್ನು ಜೋರಾಗಿ ಹೊಡಿರೇ, ಚಪ್ಪಾಳೆ ಜೋರಾಗಿ. ಇದಕ್ಕೂ ಪಾಲಿಟಿಕ್ಸ್ ಮಾಡಬೇಡ್ರಿ. ಕೃಷ್ಣ ಬೈರೇಗೌಡರು, ನಾನು ಆನಂದದಿಂದ ಈ ಮಾತನ್ನು ಹೇಳ್ತೀನಿ. ರಾಜಕಾರಣಿಗೆ ಇಚ್ಛಾಶಕ್ತಿ ಇದ್ದರೆ ಆ ಇಚ್ಛಾಶಕ್ತಿಯನ್ನು ಯಾವ ರೀತಿ ಪ್ರದರ್ಶನ ಮಾಡ್ಬೋದು ಅನ್ನೋದಕ್ಕೆ ಕೃಷ್ಣ ಬೈರೇಗೌಡರು ಕೂಡ ಒಂದು ದೊಡ್ಡ ಉದಾಹರಣೆ. ನಾನೇ ಅವ್ರಿಗೆ ದೂರವಾಣಿ, ದಿನೇಶ್ ಅವರು ಹೇಳಿದರು, ನಾನು ಅವ್ರ ದೂರವಾಣಿ ಮುಖೇನ ವಿನಂತಿ ಮಾಡಿ ನಮ್ಮ ಅಧಿಕಾರಿಗಳಿಗೆ ದೂರವಾಣಿ ಮುಖೇನ ಹೇಳಿದೆ, ಕೃಷ್ಣ ಬೈರೇಗೌಡರನ್ನ ಕರೀರಿ. ನನ್ನ ಸ್ವಾರ್ಥ ಏನಿಲ್ಲ, ಆದರೆ ಬೆಂಗಳೂರಿಗೆ ಕೊಡುಗೆ ಕೊಡ್ತಕ್ಕಂಥದ್ರಲ್ಲಿ ರೈಲ್ವೆ ಇಲಾಖೆಯ ಜೊತೆಯಲ್ಲಿ ರಾಜ್ಯ ಸರ್ಕಾರ, ವಿಶೇಷವಾಗಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಬೆಂಗಳೂರು ನಗರ ಪಾಲಿಕೆ ವ್ಯಾಪ್ತಿಯ ಅನೇಕ ಕೆಲಸಗಳಾಗಬೇಕಾದ್ರೆ ಅದರ ಅವಶ್ಯಕತೆ ಇದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಿ, 2 ಬಾರಿ 5 ಬಾರಿ ಶಾಸಕ, 2 ಬಾರಿ ವಿಧಾನ ಪರಿಷತ್ ಸದಸ್ಯ, 6 ಬಾರಿ ಮಂತ್ರಿ, 1 ಬಾರಿ ಬೆಂಗಳೂರು ನಗರದ ಅಭಿವೃದ್ಧಿ ಮಂತ್ರಿ. ಆದರೆ ನಾನು ಮಂತ್ರಿ ಇದ್ದಾಗ ಇಡೀ ಬೆಂಗಳೂರು ಕೊಟ್ಟಿದ್ದರು. ಅದು ಯಾಕೋ ಏನೋ ಗೊತ್ತಿಲ್ಲ, ನಮ್ಮ DK ಶಿವಕುಮಾರ್ಗೆ ಕೃಷ್ಣ ಬೈರೇಗೌಡರು ಅವ್ರಿಗೂ ಅದೆಲ್ಲವನ್ನೂ ಕೂಡ ಕೊಟ್ಟು ಇನ್ನೊಂದು ಯಾವುದಾದ್ರು ಇಲಾಖೆ ಕೊಟ್ಟರು ಕೂಡ ನಿಭಾಯಿಸ್ತಕ್ಕಂಥ ಶಕ್ತಿ ಇದೆ. ಇದಾಗಬೇಕಾಯ್ತದೆ ಅನ್ನೋದು ನನ್ನ ವೈಯಕ್ತಿಕವಾದ ಅನಿಸಿಕೆ. ನನಗೇನು ಯಾರ ಬಗ್ಗೆ ಏನಿದಿಲ್ಲ, ಅರ್ಹತೆ ಇರ್ತಕ್ಕಂಥವ್ರಿಗೆ ಅವಕಾಶಗಳು ಸಿಗಬೇಕು. ಡಿಜಿಟಲ್ ಇಂಡಿಯಾವನ್ನು
ಓಕೆ, ಇದು ರಾಜಕಾರಣ. ಒಟ್ಟಿನಲ್ಲಿ ನೀವು ಪ್ರಜೆಗಳಿಗೆ ಒಳ್ಳೆ ಕೆಲಸಗಳನ್ನು ಮಾಡಿ. ನೀವು ಯಾರನ್ನ ಹೊಗಳ್ತಿರೋ ಬಿಡ್ತಿರೋ ಅದು ಬೇರೆ ವಿಚಾರ. ಆದರೂ ವಿ ಶುಡ್ ಅಪ್ರಿಷಿಯೇಟ್. ಇಂಥ ವಿಚಾರ ಬಂದಾಗ ಅಪ್ರಿಷಿಯೇಟ್ ಮಾಡೋಣ, ಪ್ರಶಂಸೆ ವ್ಯಕ್ತಪಡಿಸೋಣ. ಆದರೆ ಯಾವಾಗಲೂ ಹೀಗೆ ನಡೆದುಕೊಳ್ಳಿ. ಎಲ್ಲೂ ಕೂಡ ರಾಜಕಾರಣ ಮಾಡೋಕ್ಕೆ ಹೋಗ್ಬಿಡಿ. ರಾಜಕಾರಣ ಅಂತ ಹೇಳಿದ್ರೆ ಏನು ಅರ್ಥ ಆಗಿಬಿಟ್ಟಿದೆ ಅಂತ ಹೇಳಿದರೆ, ಇವತ್ತು ಅದು ನ್ಯಾಯಯುತವಾದಂಥದ್ದಲ್ಲ. ನೋಡಿ, ಅವ್ರು ಹೇಳ್ತಾಯಿದ್ರು, ಎಲ್ಲೂ ಪಾಲಿಟಿಕ್ಸ್ ಮಾಡಬೇಡ್ರಿ, ಚಪ್ಪಾಳೆ ಹೊಡೀರಿ ಅಂತ ಹೇಳ್ತಾಯಿದ್ರು. ಅಂದರೆ ವಾಟ್ ಡಸ್ ಇಟ್ ಮೀನ್? ರಾಜಕಾರಣ ಅಂದರೆ ಅದಕ್ಕೆ ಬೇರೆಯದ್ದೇ ಆದಂಥ ಒಂದು ಮೀನಿಂಗ್ ಇದೆ ಅನ್ನೋದನ್ನು ಇಲ್ಲಿ ವಿ ಸೋಮಣ್ಣ ಅವರು ಹೇಳ್ತಾ ಇದ್ದಾರೆ.